ಕರಾವಳಿ ಕರ್ನಾಟಕ. ಎಸ್, ತುಳುನಾಡು, ಕೋಸ್ಟಲ್ ಕರ್ನಾಟಕ ಈಗ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಅನುಷಾ, ಏನ್ ಅನ್ಸುತ್ತೆ ನಮ್ ಜನ ಸಾರ್ವಜನಿಕರು ಓಕೆನಾ? ನಿಮಗೆ ಹೇಗ್ ಅನಿಸ್ತಾ ಇದೆ ಅಂತ ನಮಗ್ ಗೊತ್ತಾಗ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕು? ಎಲ್ರು ಒಂದ್ಸಲ ಕೈ ಎತ್ತಿ ಮೇಲೆ. ಹೇಗ್ ಅನ್ಸ್ತಾ ಇದೆ? ಓಕೆ, ಸೂಪರ್. ನೋಡಿ, ಸಿಂಬಲ್ ನಲ್ಲೇ ಹೇಳ್ಬಿಡ್ಬೋದು ನೀವು, ಮೈಕ್ ಬೇಕಂತ ಏನಿಲ್ಲ. ರೆಡಿನಾ? ಇಷ್ಟೊಂದು ತಯಾರಿಯನ್ನ ನಡೆಸಿ 30 ಕಲಾ ತಂಡಗಳು ನಿಮ್ಮ ಮುಂದೆ, ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ಡಿಸ್ಟಿಕ್ ಇಂದ ಸಾಕಷ್ಟು ಜನ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಒಂದ್ ಸ್ಫೂರ್ತಿಯ ಚಪ್ಪಾಳೆ ಬೇಕಲ್ವಾ? ಎಲ್ರು ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡಿರಿ, ಜೋರಾಗಿ ಚಪ್ಪಾಳೆ. ಜೊತೆಗೆ ಒಂದು ಓನು ಬರ್ಲಿ ಸ್ವಲ್ಪ ಜೋರಾದ ಜಯಕಾರ. ಓ ಬರ್ಲಿ. Okay, so next on the lineup, we have Odisha. Odisha brings together a history of resistance and rich classical artistic tradition. The Paikar Rebellion of 1817, led by Buxi Jagabandhu, remains an important chapter in the region's resistance to British rule, while figures such as Gopabandhu Das and Ramadevi contributed to the wider national movement. The cultural presentations features Odissi, one of India's classical dance traditions, along with the presentation of Jagannath Ashtakam, rooted in Odisha's temple and performance traditions. The presentation connects the region's artistic heritage with its long history of cultural expression. ಅವರ ಹಿಂದೆ ಬರ್ತಿರುವಂತವರು ಕರಗ ಕೋಲಾಟ. ಕರಗ ಕೋಲಾಟವು ಕರ್ನಾಟಕದ ಸಾಂಪ್ರದಾಯಿಕ ಜಾನಪದ ಕಲೆಯಾಗಿದ್ದು, ಕರಗದ ಆಚರಣಾತ್ಮಕ ಪರಂಪರೆ ಮತ್ತು ಕೋಲಾಟದ ಲಯಬದ್ಧ ಚಲನೆಗಳನ್ನ ಒಟ್ಟುಗೂಡಿಸುತ್ತದೆ. ಕಲಾವಿದರು ಅಲಂಕೃತ ಕರಗವನ್ನು ಹೊತ್ತುಕೊಂಡು ಅಥವಾ ಸಮತೋಲನದಲ್ಲಿರಿಸಿಕೊಂಡು ಸಮನ್ವಯ ಚಲನೆಗಳೊಂದಿಗೆ ಲಯಬದ್ಧವಾಗಿ ಕೋಲಗಳನ್ನು ತಟ್ಟುತ್ತಾ ಪ್ರದರ್ಶನ ನೀಡುತ್ತಾರೆ. ಈ ಪ್ರದರ್ಶನವು ಪೂಜಾ ವಿಧಿ, ಸಂಗೀತ, ನೃತ್ಯ ಮತ್ತು ಸಮುದಾಯದ ಸಹಭಾಗಿತ್ವವನ್ನು ಒಳಗೊಂಡಿದ್ದು ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಪ್ರತಿಬಿಂಬಿಸುತ್ತದೆ.